ವಿರಾಮದ ನಂತರ ಬಾನಾಮತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ನಾವು ಮಂಗಳೂರಿಗೆ ನೇರವಾಗಿ ತೆರಳೋಣ. ನರೇಂದ್ರ ನಾಯಕ್ ಅವರ ಹತ್ರ ಮಾತಾಡೋಣ. ಸರ್, ಇದೀಗಾಗಲೇ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೋತೀನಿ. ಇದೀಗಾಗಲೇ ಏನೋ ಬಾಗಲಕೋಟೆಯ ಗ್ರಾಮಸ್ಥರಿಗೆ ನೀವು ಒಂದು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುವ ಸಲುವಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕೊನೆಯದಾಗಿ ನೀವೇನು ಹೇಳ್ತೀರಾ ಸರ್? ಕೊನೆಯದಾಗಿ ಏನು ಹೇಳೋದೆಂದರೆ, ಯಾವುದೇ ವಿಷಯವನ್ನು ನಂಬೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ, ವೈಚಾರಿಕವಾಗಿ ಚಿಂತನೆ ಮಾಡಿ. ಇದೇನು ವಿದೇಶದಿಂದ ಬಂದ ಮೆಸೇಜ್ ಅಲ್ಲ, ಇದು ನಮ್ಮ ದೇಶದಲ್ಲೇ 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ಹೇಳಿದ್ದು. ಚಾರ್ವಾಕರು ಇದ್ರು, ಇವರು ನಮ್ಮನ್ನೇನು ಹಿರಣ್ಯಕಶಿಪು ಅವ್ರು ಇವರು ಅಂತ ಕಂಪೇರ್ ಮಾಡಬೇಕಾಗಿಲ್ಲ. ಗೌತಮ ಬುದ್ಧ, ಮಹಾವೀರ ಇಂಥವರು ಇದೇ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆಮೇಲೆ ಇನ್ನೊಂದು, ಈ ಮೂಢನಂಬಿಕೆಗಳನ್ನ ಪ್ರಚಾರ ಮಾಡೋದಕ್ಕೆ ಇಂಥ ಸ್ವಾಮಿಗಳು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇವರೇ ಮೂಢನಂಬಿಕೆಯನ್ನು ವಿರೋಧಿಸ್ತೀವಂತ ಇವರೇ ಇನ್ನೊಂದು ಬಾಯಲ್ಲಿ ಇವರೇ ಹೇಳ್ತಾರೆ. ಸೊ ಇದು ದ್ವಿಮುಖ ನೀತಿ, ಇದು ಆಷಾಢಭೂತಿತನ. ತತ್ಕಾರಣ ಇವರನ್ನು ಕೂಡ ಈಕ್ವಲಿಯಾಗಿ ವಿರೋಧಿಸಬೇಕು. ಏನಾಗುತ್ತೆ ಅಂತಂದ್ರೆ, ಈ ಸಮಾಜ ಚಿಂತಕರು ಅಥವಾ ವಿಚಾರ ಚಿಂತಕರು ಅಂತ ಸೋಗಿನಲ್ಲಿ ಇರ್ತಕ್ಕಂಥ ಒಂದು ರೀತಿಯಾದಂತಹ ಆ ಕಡೆ ಟ್ರೀಟ್ಮೆಂಟ್ಗೂ ಅಲ್ಲ, ಈ ಕಡೆ ಇನ್ನೊಂದಕ್ಕೂ ಅಲ್ಲ, ಆ ಥರದ್ದು ಚಿಂತನೆಗಳು ಜಾಸ್ತಿ. ಇವುಗಳ ಬಗ್ಗೆ ಚಿಂತನೆ ಮಾಡಿ ಕಾಲಹರಣ ಮಾಡೋದಕ್ಕೂ ಒಳ್ಳೆಯದಂತಲ್ಲ. ಇನ್ನೊಂದು ಏನಂತಂದ್ರೆ, ದೇವರೇ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಕಾಲ ಹಿರಣ್ಯಕಶಿಪು ಕಾಲದಿಂದಲೂ ಇದೆ ಅಂತ ಹೇಳಿದೆ ಬಿಟ್ರೆ, ಇವ್ರು ಹಿರಣ್ಯಕಶಿಪು ಅಂತಲ್ಲ. ಕುಂಬಳಕಾಯಿ ಕದ್ದ ಅಂದ್ರೆ ಹೆಗಲು ನೋಡ್ಕೊಳ್ಳೋದಲ್ಲ. ಅದು ಏನಂದ್ರೆ ಆ ಕಾಲದಿಂದಲೂ ದೇವರನ್ನ ವಿರೋಧಿಸ್ಕೊಂಡು ನಾವು ಸುಮಾರು ಎಷ್ಟೋ ವರ್ಷಗಳಿಂದಲೂ ಸಮೇತ ಈ ಆಧ್ಯಾತ್ಮ ಚಿಂತನೆಗಳಲ್ಲಿ ಟಿವಿಗಳ ಮುಖಾಂತರ ನಾನು ಹೇಳುವಾಗ ಇದನ್ನೇ ಹೇಳ್ತೀನಿ. ಮೂಢನಂಬಿಕೆಗಳಲ್ಲಿ ಯಾವತ್ತೂ ನೀವು ಪೂಜೆ ಪುನಸ್ಕಾರಗಳು ಮಾಡಬಾರ್ದು. ಎಲ್ಲ ಜನರಿಗೆ ಗೊತ್ತಿದೆ ನಾನು ಏನು ಹೇಳ್ತೀನಿ ಅನ್ನೋದನ್ನು. ಅದರೊಳಗೂ ಸಮೇತ ಇದು ಹೇಗೆ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಇಲ್ಲ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಧ್ಯಾತ್ಮಶಾಸ್ತ್ರವನ್ನು ನೀವು ಪರಿಗಣಿಸಬೇಕು. ಅಧ್ಯಾತ್ಮವೇ ಸುಳ್ಳು ಹೇಳ್ಕೊಂಡು ಹಿಂದ್ಗಡೆ ಹೋಗಿ ಕೈ ಮುಗಿತಕ್ಕಂಥ ಬೇಕಾದಷ್ಟು ಚಿಂತಕರಿದ್ದಾರೆ ನಮ್ಮಲ್ಲಿ. ಅದರೊಳಗೆ ಬೇಕಾದಷ್ಟು ಸೈಂಟಿಸ್ಟ್ಗಳು ಸಮೇತ ಹೇಳೋದೊಂದು, ಹಿಂದ್ಗಡೆಯಿಂದ ನಿಂಬೆಹಣ್ಣು ತಂದು ಮನೇಲಿ ಇಟ್ಕೊಳ್ಳೋಂಥದ್ದಿದೆ. ಆ ನಿಂಬೆಹಣ್ಣಲ್ಲಿ ಏನು ಶಕ್ತಿ ಇರೋದಿಲ್ಲ. ಆದರೆ ದೈವ ಶಕ್ತಿಯನ್ನು ನೀವು ನೋಡ್ಕೋಬೇಕಾದ್ರೆ ಆತ್ಮಶಕ್ತಿನೂ ರೂಢಿಸ್ಕೊಳ್ಬೇಕು. ಎಲ್ಲದಕ್ಕಿಂತ ವೈಚಾರಿಕ ಹಿನ್ನೆಲೆಯಲ್ಲಿ ಇದಕ್ಕೆ ಎಷ್ಟು ಶಕ್ತಿ ಇದೆ, ಇದನ್ನು ವಿರೋಧಿಸ್ಲಿಕ್ಕೆ ನನ್ನ ಹತ್ರ ಎಷ್ಟು ಶಕ್ತಿ ಇದೆ ಅಂತ ಇವೆರಡನ್ನು ಮಾನಸಿಕವಾಗಿ ನಾವು ಧೈರ್ಯವನ್ನು ಹೊಂದಬೇಕು. ಯಾವುದೋ ಸ್ವಾಮಿಗಳಿಗೆ ಅಥವಾ ಮಠಾಧೀಶರುಗಳಿಗೆ ಇನ್ನೊಂದು ಇದರೊಳಗೆ ದೂರ ಇದ್ದ ತಕ್ಷಣ ನಾನು ದೊಡ್ಡ ಪ್ರಬುದ್ಧತೆಯನ್ನು ಪಡೆದಿದ್ದೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದು ಇನ್ನಷ್ಟು ಕೆಳಕ್ಕೆ ಹೋಗ್ತದೆ. ಈಗ ಮೊನ್ನೆನೂ ಅಷ್ಟೇ ಮಡೆ ಸ್ನಾನ ಅನ್ನುವಂಥದ್ದನ್ನ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. ಮಡೆ ಸ್ನಾನ ಅನ್ನುವಂಥದ್ದು ಅನಿಷ್ಟ ಪದ್ಧತಿ, ದೇಶದ ಅನಿಷ್ಟ ಪದ್ಧತಿಗಳಲ್ಲಿ ಎಷ್ಟೋದ್ರೊಳಗೆ ಅದನ್ನು ಹೇಳ್ತೀವಿ. ಹಾಗಂತೇಳಿ ಬ್ರಾಹ್ಮಣರನ್ನು ದೂರೋದಲ್ಲ. ಆ ಪದ್ಧತಿನಲ್ಲಿ ಭಾಗವಹಿಸ್ತಕ್ಕಂಥವರಿಗೆ ಚಿಂತನೆಯನ್ನು ಮಾಡಿ ಅವರಿಗೆ ನಾಗರಿಕತೆ ಬಗ್ಗೆ ಅವ್ರಿಗೆ ತಿಳಿ ಹೇಳಬೇಕು, ಇದ್ರ ಬಗ್ಗೆ ಮಾಡಬೇಕು. ಅದು ನಿಜವಾದಂಥ ಪದ್ಧತಿ. ಅವ್ರನ್ನ ದೂರೋದು, ದೇವರಿಲ್ಲ ಅಂತ ದೂರೋದು, ಅದು ಇದು ಅಂತ ಹೇಳೋದು ಇದು ವೈಚಾರಿಕತೆ ಅಲ್ಲ. ಇದೇನಂತಂದ್ರೆ ಚಿಂತಕರಾಗೋದಿಲ್ಲ, ಚಿಂತೆಯಲ್ಲಿ ಬಿದ್ದವರಾಗ್ಬಿಡ್ತಾರೆ. ಓಕೆ ಗುರುಜಿ, ಶಾಸ್ತ್ರದ ಪ್ರಕಾರ ಶಾಸ್ತ್ರ ಏನ್ ಹೇಳುತ್ತೆ, ಪುರಾಣ ಇರುತ್ತೆ, ಉಲ್ಲೇಖಗಳು ಏನಿದೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದ. ಇನ್ನು ವೈಚಾರಿಕ ಚಿಂತಕರಾದಂತಹ ನರೇಂದ್ರ ನಾಯಕ್ ಅವರು ಕೂಡ ನಮ್ಮ ಜೊತೆ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ರು. ಅವರು ಕೂಡ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವಿಜ್ಞಾನವನ್ನ ಆಧಾರವಾಗಿಟ್ಕೊಂಡು ಅವರ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದ. ಒಟ್ಟಾರೆ ವೀಕ್ಷಕರೇ, ನಾವು ಹೇಳೋದೇನಂತ ಹೇಳಿದ್ರೆ, ಶಾಸ್ತ್ರದ ಹಿನ್ನೆಲೆಯಲ್ಲಿ ಅಥವಾ ವಿಜ್ಞಾನದ ಹಿನ್ನೆಲೆಯಲ್ಲಿ ಯಾವುದೇ ವಿಚಾರವನ್ನ ನಾವು ಈ ಸ್ಟುಡಿಯೋದಲ್ಲಿ ಏನೋ ಚರ್ಚೆ ಮಾಡಿದ್ರು ಕೂಡ ಆ ಊರಿನ ಜನ ಯಾವ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೋ ಸದ್ಯಕ್ಕಂತೂ ಗೊತ್ತಿಲ್ಲ. 3 ದಿನ ಅಲ್ಲಿನ ಶಾಲೆಗೆ ಮಕ್ಕಳು ಶಾಲೆಗೆ ಹೋಗಿರೋದಿಲ್ಲ. ಒಂದ್ ರೀತಿ ಅಲ್ಲಿನ ಹೆಣ್ಣು ಮಕ್ಕಳು ಕಾಕತಾಳೀಯವೋ ಅಥವಾ ಬಾನಾಮತಿ ಕಾಟವೋ ಅಥವಾ ಮತ್ಯಾವುದೋ ಒಂದು ಸನ್ನಿಯ ಹಿನ್ನೆಲೆಯಲ್ಲಿ ಅವರು ಏನೋ ಹುಷಾರ್ ತಪ್ಪಿದ್ರೋ ಗೊತ್ತಿಲ್ಲ. ಒಟ್ಟಾರೆ ಅಲ್ಲಿ ಒಂದು ಮಾನಸಿಕ ಒಂದು ಸ್ಥಿತಿ ಬೇರೆದೇ ರೀತಿಯಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ಪೊಲೀಸ್ ತನಿಖೆ ಆಗಬೇಕು. ಯಾವ ರೀತಿಯ ಒಂದು ಕೃತ್ಯಕ್ಕೆ ಕೈ ಹಾಕಿದ್ರೋ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.